ಹೇರ್ ಫಾಲ್ ಆಗ್ತಿದೆ ಅಂತ ಚಿಂತೆ ಮಾಡೋಕೆ ಹೋಗ್ಬೇಡಿ. ಜೊತೆಗೆ ಮುಖದಲ್ಲಿ ನ್ಯಾಚುರಲ್ ಗ್ಲೋ ಬರಬೇಕು ಅಂದರೆ ಏನು ಮಾಡಬೇಕು, ಮೂಳೆಗಳು ಗಟ್ಟಿಯಾಗಿರಬೇಕು ಅಂದರೆ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ ಮ್ಯಾಜಿಕಲ್ ಲಡ್ಡು ಮತ್ತು ಮ್ಯಾಜಿಕಲ್ ಪೌಡ್ರನ್ನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾನು ನಿಮಗೋಸ್ಕರ ಹೆಲ್ತಿ ಆಗಿರೋ ಒಂದು ಮ್ಯಾಜಿಕ್ ಲಡ್ಡು ಜೊತೆಗೆ ಮ್ಯಾಜಿಕ್ ಪೌಡ್ರನ್ನ ತೊಗೊಂಬಂದಿದ್ದೀನಿ. ಏನಪ್ಪ ಇದು ಮ್ಯಾಜಿಕ್ ಲಡ್ಡು ಮ್ಯಾಜಿಕ್ ಪೌಡ್ರ್ ಅಂತ ಯೋಚನೆ ಮಾಡೋಕೋಗ್ಬೇಡಿ. ಯಾಕೆ ಏನು ಅಂತ ಗೊತ್ತಾಗಬೇಕಂದ್ರೆ ನೀವು ಮಿಸ್ ಮಾಡದೆ ಪೂರ್ತಿ ವಿಡಿಯೋನ ನೋಡಲೇಬೇಕು. ನೋಡಿದರೆ ನಿಮ್ಮದು ನಾನಾ ರೀತಿ ತೊಂದರೆಗಳು ಏನಿದೆ ದೇಹದಲ್ಲಿ ಅದೆಲ್ಲ ಕಡಿಮೆ ಆಗಿಬಿಡುತ್ತೆ. ಸೊ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸೊ ಒಂದು ಅರ್ಧ ಕಪ್ಪಷ್ಟು ಅಗಸೆ ಬೀಜ ತೊಗೊಂಡಿದ್ದೀನಿ. ಅಗಸೆ ಬೀಜ ಯಾಕೆ ತೊಗೊಂಡಿದ್ದೀನಿ ಅಂದರೆ ಇದರಲ್ಲಿ ಕೊಬ್ಬಿನ ಆಮ್ಲ ಇದೆ, ಒಮೆಗಾ 3 ಇದೆ, ಕೊಬ್ಬಿನ ಆಮ್ಲವನ್ನು ಹೊಂದಿರುತ್ತೆ. ಸೊ ಇದು ನಮ್ಮ ಚರ್ಮವನ್ನು ಒಣಗದಂತೆ ತಡೆದು ಇದು ಏನು ಮಾಡುತ್ತೆ, ಸಾಫ್ಟಾಗಿ ಮತ್ತು ಹೈಡ್ರೇಟಾಗಿ ಇಡುತ್ತೆ. ಸೊ ಕೆಮಿಕಲ್ ಇರೋ ಪ್ರಾಡಕ್ಟ್ನೆಲ್ಲ ಯೂಸ್ ಮಾಡೋದು ಬಿಟ್ಟು ನಮ್ಮದು ಒಂದು ಊಟ ಮತ್ತು ನಮ್ಮದು ಆಹಾರದಲ್ಲಿ ಒಂದು ಚಿಕ್ಕ ಬದಲಾವಣೆ ಮಾಡಿದರೆ ಸೊ ನಾವು ಹೆಲ್ತಿಯಾಗಿರ್ತೀವಿ. ಸೊ ಇದನ್ನು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು, ಕಡಿಮೆ ಒಂದು ಫ್ಲೇಮಲ್ಲಿ ಇಟ್ಕೊಂಡು. ಸೊ ನೀಟಾಗಿ ಹುರ್ಕೊಂಡು ಅದನ್ನ ಒಂದು ಪ್ಲೇಟ್ಗೆ ತಗೊಬಿಡಿ. ಸೊ ನೆಕ್ಸ್ಟ್ ಏನು ಮಾಡೋದು ಅಂದರೆ ಬಾದಾಮಿ ತಗೊಳ್ಳೋಣ. ಸೊ ಬಾದಾಮಿ ಮತ್ತು ಗೋಡಂಬಿ ವಿಟಮಿನ್ ಇ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಸಮೃದ್ಧಿಯಾಗಿದೆ. ಇವು ನಮ್ಮ ಮುಖದ ಮೇಲಿನ ಸೊಪ್ಪುಗಳು ಏನು ನಮ್ಮದು ಸ್ಕಿನ್ ವಯಸ್ಸಾದಂತೆ ಕಾಣುತ್ತೆ ನೋಡಿ, ಸೊ ಅದನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ತೂಕ ಹೆಚ್ಚಿಸ್ಕೊಳ್ಳಲು ಇದು ಒಂದು ಬೆಸ್ಟ್ ಅಂತ ಹೇಳ್ಬೋದು. ಜೊತೆಗೆ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಬೆಸ್ಟು. ಅದು ಹೇಗೆ ಏನು ಅಂತ ಮುಂದೆ ಹೇಳ್ತೀನಿ. ಸೊ ಇದನ್ನು ಕೂಡ ನೀಟಾಗಿ ರೋಸ್ಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಜೊತೆಗೆ ಗೋಡಂಬಿ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಕೂಡ ಕೊಬ್ಬಿನ ಅಂಶ ಇದೆ, ಕ್ಯಾಲರಿ ಮತ್ತು ಹೈ ಕ್ವಾಲಿಟಿ ಪ್ರೋಟೀನ್ ಇರುತ್ತೆ. ಸೊ ಇದನ್ನೆಲ್ಲ ನಾವು ಯೂಸ್ ಮಾಡಲೇಬೇಕು. ಸೊ ಇವಾಗ ಯಾರು ಚಿಕ್ಕ ಮಕ್ಕಳು ಇರ್ತಾರೆ ಅಲ್ಲ, ಅವರಿಗೆ ಈ ಥರ ಡ್ರೈ ಫ್ರೂಟ್ಸ್ ಕೊಟ್ಟರೆ ತಿನ್ನೋದೇ ಇಲ್ಲ. ಸೊ ಅವ್ರಿಗೆ ಈ ರೀತಿ ಮಾಡಿಕೊಡಿ. ಸೊ ಅವ್ರಿಗೆ ಏನು ಪೌಷ್ಟಿಕಾಂಶಗಳು ಬೇಕಾಗಿರುತ್ತೆ ಅದೆಲ್ಲ ಇದರಲ್ಲಿ ಸಿಗುತ್ತೆ. ಜೊತೆಗೆ ಒಂದು ಕಪ್ ಎಳ್ಳನ್ನು ತೊಗೊಂಡಿದ್ದೀನಿ ನಾನು. ಸೊ ಎಳ್ಳನ್ನು ಕೂಡ ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಹುರ್ಕೊಬೇಕು, ರೋಸ್ಟ್ ಮಾಡ್ಕೋಬೇಕು. ಎಳ್ಳು ಮತ್ತು ಅಗಸೆನ ಒಂದು ಕಡಿಮೆ ಒಂದು ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಅದು ಬೇಗ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕೈಯಾಡಿಸ್ತಾ ಹಾಗೆ ರೋಸ್ಟ್ ಮಾಡ್ಕೋಬೇಕು. ಸೊ ಇದ್ರ ಕೂಡ ನಮ್ಮದು ಏನಂದರೆ ಇದರಿಂದ ಕೂಡ ತುಂಬ ಪ್ರಯೋಜನ ಇದೆ. ಅದು ಏನು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಮುಂದೆ ಹೇಳ್ತೀನಿ. ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಬೇಕು ಮತ್ತು ಜೊತೆಗೆ ಸೊ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಇದೆ, ಅದಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ಸೊ ಇದನ್ನು ಕೂಡ ನಾವು ಎಳ್ಳು ಎಲ್ಲ ತಿಂತೀವಿ ಹೇಳಿ. ಸೊ ಚಿಕ್ಕ ಮಕ್ಕಳು ಹಿಡಿದು ದೊಡ್ಡ ಮಕ್ಕಳವರೆಗೂ ಯಾರು ಎಳ್ಳು ಈ ಥರ ಎಲ್ಲ ಏನು ನಮ್ಮದು ಡೈಲಿ ಒಂದು ರುಟೀನಲ್ಲಿ ಇರೋದಿಲ್ಲ. ಯಾವಾಗಾದರೂ ಒಂದು ಸರಿ ತಿನ್ಬೋದೇನೋ, ಅದು ಬಿಟ್ಟರೆ ಡೈಲಿ ಇರೋದಿಲ್ಲ. ಸೊ ಹಾಗಾಗಿ ಇದನ್ನು ನಾವು ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ 1 ಕಪ್ ನಾನಿಲ್ಲಿ ಮಕ್ಕನ್ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ನಾರಿನಾಂಶ ಇದೆ, ಫೈಬರ್ ಜಾಸ್ತಿ ಇದೆ ಮತ್ತು ಪ್ರೋಟೀನ್ ನಮಗೆ ಜಾಸ್ತಿ ಕೊಡುತ್ತೆ. ಸೊ ನೀವು ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರು ಕೂಡ ಯೂಸ್ ಮಾಡ್ಬೋದು, ವೆಯ್ಟ್ ಗೇನ್ ಮಾಡ್ತೀನಿ ಅನ್ನೋರು ಕೂಡ ಯೂಸ್ ಮಾಡ್ಬೋದು. ಸೊ ತೆಳ್ಳಗಿದ್ದೀರಾ, ಬೇಗ ದಪ್ಪ ಆಗಬೇಕು ಅನ್ನೋರು ಹೇಗೆ ಯೂಸ್ ಮಾಡಬೇಕು, ಜೊತೆಗೆ ದಪ್ಪ ಇದ್ದೀವಿ ತೆಳ್ಳ ಆಗಬೇಕು ಅನ್ನೋರು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಸೊ ಅದನ್ನು ಕೂಡ ನೀಟಾಗಿ ರೋಸ್ಟ್ ಮಾಡಿ ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಇಲ್ಲಿ ನೆಕ್ಸ್ಟು ಏನಂದರೆ ಕುಂಬಳಕಾಯಿ ಬೀಜ, ಪಂಪ್ಕಿನ್ ಸೀಡ್ ತೊಗೊಂಡಿದ್ದೀನಿ. ಸೊ ಇದು ನಮ್ಮದು ಹೇರ್ ಗ್ರೋತ್ಗೆ, ಜೊತೆಗೆ ಹೇರ್ ಫಾಲ್ಗೆ, ಸ್ಕಿನ್ ಗ್ಲೋಗೆ ಮತ್ತು ಸ್ಕಿನ್ ಮೇಲಾಗಿರುವಂಥ ಒಂದು ಪಿಂಪಲ್ಸ್ಗೆ ಒಂದು ಬೆಸ್ಟ್ ಆದಂಥ ಒಂದು ಐಟಮ್ ಇದು. ಸೊ ಇದನ್ನೆಲ್ಲ ಹೇಗೆ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಸೊ ಇದನ್ನು ನೀಟಾಗಿ ರೋಸ್ಟ್ ಮಾಡಿ ಇಟ್ಕೊಂಡ್ಬಿಡೋಣ. ಸೊ ನಾನು ಎಲ್ಲವನ್ನು 1 ಕಪ್ ಅಥವಾ ಒಂದು ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೀನಿ. ಸೊ ನೀವೆಲ್ಲನೂ 1 ಕಪ್ ಅಷ್ಟು ತೊಗೊಂಡು ಇಟ್ಕೊಳ್ಬೋದು ರೋಸ್ಟ್ ಮಾಡಿ. ನೋಡಿ ಇಲ್ಲಿ ನಾನು ಎಲ್ಲನೂ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ಇದನ್ನು ಹಾಗೆ ರೋಸ್ಟ್ ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಹಾಗೆ ಕೂಡ ತಿನ್ಬೋದು. ಸೊ ಯಾರೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟ ಅವರೆಲ್ಲ ಇದನ್ನು ಹಾಗೆ ತಿನ್ಬೋದು. ಸೊ ಅಗಸೆ ಮತ್ತು ಈ ಪಂಪ್ಕಿನ್ ಸೀಡು ಮತ್ತು ಎಳ್ಳು ಹಾಗೆ ತಿನ್ನೋಕ್ಕೆ ಟೇಸ್ಟ್ ಇರುತ್ತಾ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಆರಾಮಾಗಿ ತಿನ್ಬೋದು ಡೈಲಿ 1 ಸ್ಪೂನು. ಸೊ ನಿಮಗೆ ಹಾಗೆ ತಿನ್ನೋಕ್ಕಾಗೋದಿಲ್ಲ, ಮಕ್ಕಳಂತೂ ತಿನ್ನೋದೇ ಇಲ್ಲ ಡ್ರೈ ಫ್ರೂಟ್ಸ್ ಹಾಗೆ ಕೊಟ್ಬಿಟ್ರೆ. ಸೊ ಅವ್ರಿಗೆ ಏನು ಮಾಡಬೇಕು ಅಂದರೆ ಇದನ್ನು ಇವಾಗ ನಾನು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ.
ಸೊ ಈ ರೀತಿ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಸೊ ಇದನ್ನೇ ಹೆಂಗೆ ತಿನ್ನಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟು. ಸೊ ಅದರಲ್ಲೇ ನಮ್ಮದು ಅರ್ಧಕ್ಕರ್ಧ ಪ್ರಾಬ್ಲಮ್ ಸಾಲ್ವ್ ಆಗೋಗ್ಬಿಡುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬಿಸಿದೇ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಅದೇನೆಂದರೆ ಏನಂತಾರೆ ಇದು, ಸ್ವಲ್ಪ ಮಿರ್ಚಿ ಅಂತಾರೆ ನೋಡಿ, ಹಾಗಾಗಿದೆ. ಸೊ ಪೌಡ್ರ್ ಥರ ಆಗಬೇಕು ಅಂದರೆ ಸ್ವಲ್ಪ ಅದು ತಣ್ಣಗಾಗೋಗ್ಬಿಟ್ಟು ಹಾಕ್ಕೋಬೋದು. ನಾನು ಅರ್ಜೆಂಟಲ್ಲಿ ಹಾಕ್ಕೊಂಡಿದ್ದೀನಿ, ಹಾಗಾಗಿದ್ದು ಸ್ವಲ್ಪ ಗಟ್ಟಿಯಾಗಿ ಆಗಿದೆ. ಸೊ ಪರವಾಗಿಲ್ಲ, ಹೆಂಗಾದರೂ ಓಕೆ. ಸೊ ಇವಾಗ ನಾವು ಇನ್ನೂ ಒಂದು ಪಾತ್ರೆ ತಗೊಂಡ್ಬಿಡೋಣ. ಸೊ ನೀವು ಡೈರೆಕ್ಟಾಗಿ ಹಾಗೆ ತಿಂತೀನಿ ಅಂದರೆ ಹಾಗೆ ತಿನ್ಬೋದು, ಇಲ್ಲ ಅಂದರೆ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡು ತಿನ್ಬೋದು. ಸೊ ನಾವಿವಾಗ ಇದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡ್ಬಿಡೋಣ. ಸೊ ನಮ್ಮದು ಹೇರ್ ಫಾಲ್ ಇವಾಗ ಏನಂದರೆ ಶಾಂಪೂ ಯೂಸ್ ಮಾಡಿದರೂ ಹೇರ್ ಫಾಲ್ ಆಗುತ್ತೆ. ನಾರ್ಮಲಿ ಏನಂದರೆ ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಆಗುತ್ತೆ, ಜೊತೆಗೆ ಚೆನ್ನಾಗಿ ಹೇರ್ ಬರ್ತಾ ಇರೋದಿಲ್ಲ, ಹೇರ್ ಗ್ರೋತ್ ಆಗ್ತಿರೋದಿಲ್ಲ. ಸೊ ಅಂಥವರೆಲ್ಲ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ. ಖಂಡಿತವಾಗಿ ನಿಮ್ಮದು ಹೇರ್ ಗ್ರೋತ್ ಆಗುತ್ತೆ, ಜೊತೆಗೆ ಹೇರ್ ಫಾಲ್ ಆಗೋದು ನಿಂತ್ಕೊಂಡ್ಬಿಡುತ್ತೆ. ಸೊ ನಿಮ್ಮ ಮುಖದ ಮೇಲೆಲ್ಲ ಪಿಂಪಲ್ಸ್ ಆಗ್ತಾ ಇರುತ್ತೆ ನೋಡಿ, ಅದು ಖಂಡಿತ 100% ನೀವು ಒಂದು ವೀಕ್ ಯೂಸ್ ಮಾಡಿದರೆ ನಿಮಗೆ ಏನಂದರೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ಸೊ ಇದನ್ನೆಲ್ಲ ತಿನ್ನೋದ್ರಿಂದ ವೇಟ್ ಹೆಂಗೆ ಲಾಸ್ ಆಗುತ್ತೆ ಅಂದರೆ, ಸೊ ಇದನ್ನು ಡೈಲಿ 1 ಸ್ಪೂನ್ ನೀವು ಈ ರೀತಿ ಪೌಡ್ರ್ ಮಾಡಿ ಆದರೂ ತಿನ್ಬೋದು, ಇಲ್ಲ ಹಾಗೆ ಡೈರೆಕ್ಟಾಗಿ ಆದರೂ ತಿನ್ಬೋದು. ಸೊ ನೀವು ವೇಟ್ ಲಾಸ್ ಮಾಡ್ತೀನಿ ಅಂದರೆ ಬಿಸಿ ನೀರಲ್ಲಿ ಈ ಒಂದು ಪೌಡ್ರನ್ನ ಡೈಲಿ 1 ಸ್ಪೂನ್ ತೊಗೋಬೋದು. ಇಲ್ಲ ನಾವು ವೇಟ್ ಗೇನ್ ಮಾಡ್ತಿದ್ದೀನಿ ಅಂದರೆ ಫ್ಯಾಟ್ ಇರೋ ಒಂದು ಕೆನೆ ಭರಿತ ಒಂದು ಹಾಲೇನಿರುತ್ತೆ ಅದರಲ್ಲಿ 1 ಸ್ಪೂನ್ನ ನಾವು ಡೈಲಿ ತಗೊಳ್ಳೋದ್ರಿಂದ ವೇಟ್ ಗೇನ್ ಆಗುತ್ತೆ. ಅದೇ ಬಿಸಿನೀರಲ್ಲಿ ಇದನ್ನು ಹಾಗೆ ತಗೊಂಡ್ರೆ ವೇಟ್ ಲಾಸ್ ಆಗುತ್ತೆ. ಸೊ ಇದು ಮೇನ್ ಇಂಪಾರ್ಟೆಂಟ್. ಜೊತೆಗೆ ಏನಂದರೆ, ಸೊ ಇವಾಗಿನ ಮಕ್ಕಳಿಗೆ ಏನು ಊಟ ಮಾಡೋದಿಲ್ಲ, ಅದು ಮಾಡೋದಿಲ್ಲ, ಬ್ಲಡ್ ಕಡಿಮೆ ಆಗಿದೆ, ವೀಕ್ನೆಸ್ ಇದೆ ಅನ್ನೋರು, ಸೊ ಇದನ್ನು ಖಂಡಿತ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ಸೊ ಅವ್ರು ಊಟ ಬಿಟ್ಟು ಅವರೆಲ್ಲ ಆರೋಗ್ಯ ಹಾಳು ಮಾಡ್ಕೊಂಡಿರ್ತಾರೆ. ಸೊ ಇದು ಡೈಲಿ ಒಂದು ಈ ರೀತಿ ಸ್ಪೂನ್ ಕೊಡೋದ್ರಿಂದ ಹಾಲಲ್ಲಿ ಹಾಕ್ಕೊಡಿ ಮಕ್ಕಳಿಗೆ. ಸೊ ಅವ್ರು ಬೇಗ ಏನಂತಾರೆ ಸ್ಟ್ರಾಂಗ್ ಆಗ್ತಾರೆ, ಅವ್ರದ್ದು ಮೂಳೆಗಳೆಲ್ಲ ಗಟ್ಟಿ ಆಗುತ್ತೆ. ಸೊ ಇದನ್ನು ನೀವು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ತುಂಬ ದಿನಗಳವರೆಗೆ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಅದನ್ನು ಹೇಗೆ ಮತ್ತೆ ಯೂಸ್ ಮಾಡೋದು ಅಂತ ಕೂಡ ನೆಕ್ಸ್ಟ್ ಹೇಳ್ತೀನಿ, ವೇಟ್ ಮಾಡಿ. ಸೊ ನಮ್ಮದು ಇದೆಲ್ಲ ಪೌಡ್ರ್ ಇರೋದು ಏನಿದೆ, ಇದು ಒಂದು ನಮಗೆ 1 ಸ್ಪೂನ್ ತಿನ್ನೋದ್ರಿಂದ ಹೊಟ್ಟೆ ಹಸಿವು ಕಡಿಮೆ ಆಗುತ್ತೆ. ಅಂದರೆ ಜಂಕ್ ಫುಡ್ ಏನು ತಿಂತಿರ್ತಾರೆ ನೋಡಿ, ಅಂಥವ್ರಿಗೆ ಆ ಕ್ರೇವಿಂಗ್ಸ್ ಆಗೋದಿಲ್ಲ. ಇದನ್ನು ತಿಂದುಬಿಟ್ರೆ ಏನು ಫುಲ್ ಹೊಟ್ಟೆ ತುಂಬ್ದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಿಮಗೆ ಬೇಗ ಹೊಟ್ಟೆ ಹಸಿವಾಗಂಗಿಲ್ಲ. ಸೊ ಹೊಟ್ಟೆ ಹಸಿವಾಗಂಗಿಲ್ಲ ಅಂದ ತಕ್ಷಣ ನೀವು ಕ್ರೇವಿಂಗ್ಸ್ ಇದನ್ನು ತಿನ್ನೋದು ಬಿಟ್ಬಿಡ್ತೀರಾ. ಇದರಿಂದ ನಮ್ಮದು ಆಟೋಮೆಟಿಕ್ಕಾಗಿ ವೇಟ್ ಕಡಿಮೆ ಆಗೇ ಆಗುತ್ತೆ. ಸೊ ಹಾಗಾಗಿ ವೇಟ್ ಲಾಸ್ ಮಾಡ್ಕೊಳ್ಳೋರು ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ. ಜೊತೆಗೆ ವೇಟ್ ಗೇನ್ ಮಾಡೋರು ಮಿಲ್ಕ್ ಪೌಡ್ರಲ್ಲಿ ಹಾಕ್ಕೊಂಡು ತಿನ್ಬೋದು. ಅದನ್ನು ಬಿಟ್ಟು ಇನ್ನೊಂದು ಇದೆ, ಸೊ ಅದನ್ನು ಹೇಳ್ತೀನಿ ನಿಮಗೆ. ಸೊ ಇದರಲ್ಲಿ ಶುಗರ್ ಏನು ಆ್ಯಡ್ ಮಾಡಿಲ್ಲ ನಾವು. ನೀವು ಶುಗರ್ ಬೇಕು ಅಂದರೆ ಏನು ಮಾಡಬೇಕು, ಶುಗರ್ ಯೂಸ್ ಮಾಡೋ ಹಾಗಿಲ್ಲ. ಸೊ ಅದ್ರ ಬದಲಿಗೆ ನಾವು ಖಜೂರನ್ನು ಯೂಸ್ ಮಾಡ್ತಾಯಿದ್ದೀವಿ. ಸೊ ಖಜೂರನ್ನು ಏಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ, ಡೈರೆಕ್ಟಾಗಿ ಪೌಡ್ರನ್ನ ತಿನ್ನೋದು ಸ್ವಲ್ಪ ಜನ ತಿಂತಾರೆ, ಸ್ವಲ್ಪ ಜನ ತಿನ್ನೋದಿಲ್ಲ. ತಿಂದೇ ಇರೋರು ಏನು ಮಾಡಬೇಕು ಅಂದರೆ ಸ್ವಲ್ಪ ಖಜೂರನ್ನು ತೊಗೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಬಿಡಿ. ಪೇಸ್ಟ್ ಮಾಡ್ಕೊಂಡು ಏನು ಮಾಡಬೇಕು, ಇದರಲ್ಲಿ ಈ ರೀತಿ ಖಜೂರು ಯೂಸ್ ಮಾಡೋದ್ರಿಂದ ನಾವು ಸಕ್ಕರೆನ ಅವಾಯ್ಡ್ ಮಾಡ್ತಾಯಿದ್ವಿ ಕಂಪ್ಲೀಟಾಗಿ. ಸೊ ತುಪ್ಪ ಏನು ಫ್ಯಾಟ್ನ ಯೂಸ್ ಮಾಡ್ತಾಯಿಲ್ಲ, ಅದರಲ್ಲಿ ಜಸ್ಟ್ ನಾವು ಪೌಡ್ರ್ ಏನು ಮಾಡಿ ಇಟ್ಕೊಂಡಿದ್ವಿ ಅದನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಹೆಲ್ತಿಯಾಗಿರೋ ಪ್ರೋಟೀನ್ ಲಡ್ಡು ರೆಡಿ ಆಗುತ್ತೆ. ಸೊ ಇದನ್ನು ನೀವು ಡೈಲಿ 1 ತಿಂದರೆ ಸೊ ನಿಮ್ದು ಎಷ್ಟೋ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಸಿಕ್ತು ಅಂತಲೇ ಅರ್ಥ. ಸೊ ನನಗೆ ಹೇಳೋಕ್ಕಾಗದಿರೋಷ್ಟು ಇನ್ನೂ ಎಷ್ಟೋ ಪ್ರಾಬ್ಲಮ್ಸ್ ಏನಿದೆ ಅದು ಎಲ್ಲನೂ ಪರಿಹಾರ ಮಾಡುವಂಥ ಒಂದು ಶಕ್ತಿ ಈ ಒಂದು ಲಡ್ಡುಗಿದೆ. ಸೊ ಇದನ್ನು ಮಿಸ್ ಮಾಡದೆ ನಿಮ್ಮ ಮನೇಲಿ ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ತಿನ್ಬೋದು. ಯಾಕಂದರೆ ವಯಸ್ಸಾದವ್ರಿಗೆ ಮೂಳೆಗಳೆಲ್ಲ ಸ್ವಲ್ಪ ವೀಕ್ ಆಗಿರುತ್ತೆ, ಅವ್ರಿಗೆ ಈ ರೀತಿ ಲಡ್ಡು ಮಾಡಿಕೊಟ್ರೆ ಅದೆಲ್ಲ ಸ್ಟ್ರಾಂಗ್ ಆಗುತ್ತೆ. ಸೊ ಮಕ್ಕಳಿಗೂ ಕೂಡ ಬೆಳವಣಿಗೆಯಲ್ಲಿ ಲಾಭ ಅಂದರೆ
ಸೊ ಏನು ಹೇಳ್ತಾರೆ, ಮಕ್ಕಳ ಬೆಳವಣಿಗೆಗೆ ಇದು ಯೂಸ್ಫುಲ್ ಆಗುತ್ತೆ. ಸೊ ಹಾಳು ಮೂಳು ತಿನ್ನೋದನ್ನು ಬಿಟ್ಟು ಈ ರೀತಿ ಹೆಲ್ತಿಯಾಗಿರೋ ಒಂದು ಲಡ್ಡುನ ಮಾಡಿಕೊಡಿ. ಸೊ ಪೌಡ್ರ್ ತಿನ್ನೋದಿಲ್ಲ ಮಕ್ಕಳು, ಹಾಲಲ್ಲಿ ತಿನ್ನೋದಿಲ್ಲ ಅನ್ನೋರಿಗೆ ಈ ರೀತಿ ಒಂದು ಲಡ್ಡು ಮಾಡಿಕೊಡಿ. ಸೊ ಹೆಲ್ತಿಯಾಗಿರೋ ಲಡ್ಡು, ಮ್ಯಾಜಿಕಲ್ ಲಡ್ಡು ರೆಡಿ ಆಗಿಬಿಡುತ್ತೆ. ಸೊ ಇನ್ನೊಂದಿಷ್ಟು ಏನು ಬೆನಿಫಿಟ್ಸ್ ಇದೆ ನನಗೆ ಇಲ್ಲಿ ಹೇಳೋಕ್ಕಾಗಿಲ್ಲ. ಸೊ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಮಿಸ್ ಮಾಡದೆ ಓದಿ. ಸೊ ಐ ಹೋಪ್ ನಿಮಗೆ ಈ ರೆಸಿಪಿ ಮತ್ತು ಈ ಮ್ಯಾಜಿಕಲ್ ಲಡ್ಡು ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪೂರ್ತಿಯಾಗಿ. ಸೊ ಅದೇ ರೀತಿ ಇನ್ನೂ ನಮ್ಮದು ಹಳೆ ವಿಡಿಯೋಯನ್ನು ಯಾರು ನೋಡಿಲ್ಲ, ಹೊಸದಾಗಿ ಯಾರು ನಮ್ಮ ಚಾನಲ್ಗೆ ಬಂದಿದ್ದೀರಾ ಪ್ಲೀಸ್ ಹಳೆ ವಿಡಿಯೋನ ಹೋಗಿ ನೋಡಿ. ಅದರಲ್ಲಿ ಕೂಡ ಸಾಕಷ್ಟು ವೆರೈಟಿ ಆಗಿರೋ ಒಂದು ಸಿಂಪಲ್ ರೆಸಿಪಿನ ಮತ್ತು ಹೆಲ್ತಿಯಾಗಿರೋ ರೆಸಿಪಿನ ಹೇಳಿದ್ದೀನಿ. ಸೊ ಅದು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ಲಡ್ಡುನ ಕಟ್ಬೋದು ನೋಡಿ. ಇಲ್ಲಿ ತುಪ್ಪ ಗಿಪ್ಪ ಏನು ಯೂಸ್ ಮಾಡಿಲ್ಲ, ಸೊ ಪಾಕನೂ ಯೂಸ್ ಮಾಡಿಲ್ಲ, ಜಸ್ಟ್ ಖಜೂರದ್ದು ಏನು ಪೇಸ್ಟ್ ಇದೆ ಅದರಲ್ಲಿ ನಾವು ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ಈ ರೀತಿ ಲಡ್ಡು ಮಾಡ್ತಾಯಿದ್ದೀವಿ. ಸೊ ಇದನ್ನು 1 ವೀಕ್ 2 ವೀಕ್ ಇಟ್ಕೊಂಡು ತಿನ್ಬೋದು. ಸೊ ಇದರಲ್ಲಿ ಶುಗರ್ ಫ್ರೀ ಇರೋದ್ರಿಂದ ಶುಗರ್ ಪೇಷಂಟ್ಗೂ ಕೂಡ ನೀವು ಕೊಡ್ಬೋದು. ಸೊ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಇದನ್ನು ನೀವು ಪ್ರತಿದಿನ ಬೆಳಗ್ಗೆ ಅಥವಾ ಸಾಯಂಕಾಲ ಯಾವುದಾದ್ರೂ 1 ಟೈಮ್ ತೊಗೋಬೋದು. ಸೊ ವೆಯ್ಟ್ ಗೇನ್ ಮಾಡ್ತಿದ್ದೀನಿ ಅಂದರೆ 2 ಟೈಮ್ ತೊಗೊಳ್ಳಿ, ಬೆಳಗ್ಗೆ ಮತ್ತು ಸಾಯಂಕಾಲ. ಇಲ್ಲ ವೆಯ್ಟ್ ಲಾಸ್ ಮಾಡ್ತಿದ್ದೀನಿ ಅನ್ನೋರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು 1 ಸ್ಪೂನ್ ಅಥವಾ 1 ಲಡ್ಡು ತಿಂದರೆ ಪರ್ಫೆಕ್ಟಾಗಿರುತ್ತೆ. ಸೊ ಖರ್ಜೂರದಲ್ಲಿ ನೈಸರ್ಗಿಕವಾಗಿ ಗ್ಲೂಕೋಸ್ ಮತ್ತು ಸುಕ್ರೋಸ್ ಇರುತ್ತೆ. ಸೊ ದಿನವಿಡೀ ನಾವು ಸುಸ್ತಾಗಿರ್ತೀವಿಲ್ಲ, ಬೆಳಗ್ಗೆ ಮತ್ತು ಆಲಸ್ಯತನ ಇರುತ್ತೆ. ಸೊ ಅದೊಂದೆಲ್ಲ ಕಂಪ್ಲೀಟಾಗಿ ಹೋಗಬೇಕು ಅಂದರೆ ಈ ಒಂದು ಲಡ್ಡುನ ತಿನ್ನಲೇಬೇಕು. ಸೊ ಮಿಸ್ ಮಾಡದೆ ಒಂದು ಸರಿ ಟ್ರೈ ಮಾಡಿ ನೋಡಿ, 1 ವೀಕಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ನಮ್ಮದು ಲಡ್ಡು, ಮ್ಯಾಜಿಕಲ್ ಲಡ್ಡು ರೆಡಿಯಾಗಿದೆ ನೋಡಿ, ಹೆಂಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಸೊ ನೋಡಿ ಇಲ್ಲಿ ಫುಲ್ ಸಾಫ್ಟ್ ಆಗಿದೆ. ನಾನು ಚಿಕ್ಕ ಚಿಕ್ಕ ಲಡ್ಡು ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ಬೇಕಂದರೆ ನಿಮಗೆ ಎಷ್ಟು ಗಾತ್ರದಲ್ಲಿ ಬೇಕೋ ಆ ರೀತಿ ಮಾಡ್ಕೋಬೋದು. ಸೊ ಡೈಲಿ 1 ಲಡ್ಡು ತಿನ್ನಿ, ಆಸ್ಪತ್ರೆಯಿಂದ ದೂರ ಇರಿ ಅಂತ ಹೇಳ್ಬೋದು. ಸೊ ಸೂಪರ್ ಆಗಿದೆ, ಚಿಕ್ಕ ಮಕ್ಕಳಿಗೂ ಇಷ್ಟ ಆಗುತ್ತೆ. ಇದರಲ್ಲಿ ಏನು ಕಹಿಗಿ ಏನೂ ಇಲ್ಲ. ಅಗಸೆ ಬೀಜ ಹಾಕಿದ್ವಿ ಕಹಿ ಆಗುತ್ತೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ, ಏನೂ ಇಲ್ಲ. ಸೊ ಎಲ್ಲದರಲ್ಲಿ ಫುಲ್ ಮ್ಯಾನೇಜ್ ಆಗಿದೆ, ಯಾಕಂದರೆ ಎಲ್ಲನೂ ಒಂದೊಂದು ಬೌಲ್ ತೊಗೊಂಡಿರ್ತೀವಲ್ಲ. ಸೊ ಹಂಗಾಗಿ ಕಂಪ್ಲೀಟಾಗಿ ಹೆಲ್ತಿಯಾಗಿರೋ ಟೇಸ್ಟಿಯಾಗಿರೋ ಲಡ್ಡು ರೆಡಿಯಾಗಿದೆ. ಸೊ ಪೌಡ್ರನ್ನು ಕೂಡ ನಾವು ಇಟ್ಕೊಂಡು ತಿನ್ಬೋದು. ಸೊ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಟ್ರೈ ಮಾಡಿ. ಐ ಹೋಪ್ ನಿಮಗೆ ಇದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.